ಒಂಥರ ಹುಳಿ 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 ಹುಳಿಯಾಗಿರ್ತದೆ, ಮಜ್ಜವಾಗಿರುತ್ತೆ. ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ. ಇಲ್ಲಿ ನಾವು ರುಬ್ಬಿರೋ ಮಸಾಲವನ್ನು ಹಾಕ್ಕೊಳ್ಳೋಣ. ಎಲ್ಲ ಚಿಕನ್ ಮಾಡ್ತಾ ಇರ್ತೀವಿ, ಇದೊಂಥರ ಮಾಡಿ ನೋಡಿ, ವಿಶೇಷವಾಗಿರುತ್ತೆ. ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ JFC ಕೃಷ್ಣಪ್ಪ. ಎಲ್ರಿ ನಮಗೆ ಜೀವನ ಕೊಟ್ಟಿರೋದು ನಾನ್ ವೆಜ್ ಅಡುಗೆ ಮಾಡಿ ಹೇಳಿ ನಿಮ್ಮನ್ನ ಅಷ್ಟೊಂದು ಖುಷಿ ಪಡಿಸಿದ್ದೀವಿ. ಅದನ್ನ ಮರೆಯೋದು ಸಾಧ್ಯವೇ ಇಲ್ಲ. ನೀವು ನೋಡ್ತಾ ಇದ್ದೀರಾ ಮನೆ ಮನೆ ರಸದೂಟದ ಚಾನಲ್ನ. ಈ ಚಾನಲ್ನ ನೋಡ್ತಾನೆ ಇರಿ, ಹಂಗೆ ನೀವು ಒಳ್ಳೆ ಒಳ್ಳೆ ಅಡುಗೆ ಕಲೀರಿ. ಗೋಂಗೂರ ಸೊಪ್ಪಲ್ಲಿ ಒಂದು ಚಿಕನ್ ಎಲ್ಲಾದ್ರೂ ಕೇಳಿದ್ದೀರಾ? ಇಲ್ಲ ಅಲ್ಲ, ಗೋಂಗೂರ ಸೊಪ್ಪಿನ ಹುಡುಕ್ಬೇಡಿ, ಸಿಗುತ್ತೆ. ನೀವು ಸೊಪ್ಪಂದ್ರೆ ಸಿಗುತ್ತೆ. ಗೋಂಗೂರ ಸೊಪ್ಪು ಹುಳಿ ಹುಳಿ ಸೊಪ್ಪಿದು, ಹುಳಿ 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 ಇರುತ್ತೆ. ಒಂದು ಗೋಂಗೂರ ಚಿಕನ್ ಸ್ಪೆಷಲ್ ಮಾಡಿ ತೋರ್ಸೋಣ. ಹೊಸ ವರ್ಷಕ್ಕೆ ಹೆಂಗೆ ಮಾಡ್ಕೋತಾ ಇದ್ರೆ ನೀವು ಬರ್ತಾ ಇದೆ, ತುಂಬ ತಡ ಮಾಡೋದು ಬೇಡ, ಬನ್ನಿ ಹೋಗ್ಬಿಡೋಣ ಗೋಂಗೂರ ಚಿಕನ್ ಮಾಡೋಕ್ಕೆ. ಏನಂತ ಒಂದು ಸರಿ ನೋಡ್ಬಿಡಿ. ಇಲ್ಲಿಂದ ಚಿಕನ್ ಈ ಥರ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ನಾನು, 1 kg ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಇದರಲ್ಲೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸೊಪ್ಪು ಅಷ್ಟೇ. ಗೋಂಗೂರ ಸೊಪ್ಪು, ಹಸಿಮೆಣಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಅದು ಪೇಸ್ಟ್ ಆಮೇಲೆ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಫ್ರೈಗೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಉಪ್ಪು ತಕ್ಕ ಸ್ವಲ್ಪ ಅರಿಶಿನ ಪುಡಿ, JFC ಸ್ಪೆಷಲ್ ಗರಂ ಮಸಾಲ. ಆಲ್ರೌಂಡರ್ ಇದು. ಟೇಸ್ಟಿಂಗ್ ಇಲ್ಲ, ಕಲರ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಯಾವ ಕಾರಣಕ್ಕೂ ಹಾಳಾಗಲ್ಲ. ಇದು ಸಾಲ್ಟ್ ಬೇಸ್ಡ್. ಬನ್ನಿ ಈಗ ಮಾಡೋದಕ್ಕೆ ಹೋಗ್ಬಿಡೋಣ ಟಕ್ಕಂತ. ಈಗ ಫಸ್ಟು ಒಂದು ಫ್ರೈ ಮಾಡ್ಕೊಳ್ಳೋಣ. ಹಾಕಬೇಕಲ್ಲ, ಅದು ಫ್ರೈ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಶುರು ಮಾಡ್ಕೊಳ್ಳೋಣ. ಅದಾದ ತಕ್ಷಣ ಮಿಕ್ಸಿ ಗ್ರೈಂಡ್ ಮಾಡಿ ನಾವು ಇದು ಆ್ಯಡ್ ಮಾಡೋಣ. ಬನ್ನಿ ಈಗ ಒಲೆ ಹಚ್ಚಿಬಿಡೋಣ, ಕಾಯೋದು ಬೇಡ. ಈಗ ಫ್ರೈಗೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಡಿ. ಎಣ್ಣೆ ಕಾಯಿಲಿ ಚೆನ್ನಾಗಿ. ಮಾಡೋ ಚಿಕನ್ನು ಹಲವಾರು ಇರುತ್ತೆ. ಮಾಮೂಲಿ ಗುಂಡ್ರು ಚಿಕನು, ಚಿಕನ್ ಚಾಪ್ಸು, ಲೆಮನ್ ಚಿಕನು ಇದ್ದಂತೆ ಹೇಳ್ತಾ ಇರ್ತೀವಿ. ಬಟ್ ವಿಶೇಷವಾಗಿ ಏನೋ ಒಂದು ಬೇರೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ನಾವು ಈ ಥರದ್ದು ಏನಾದ್ರು ಸಂಶೋಧನೆ ಮಾಡಿ ನಾವು ಮಾಡೋದು. ಇದು ಅಳತೆ ಒಂದು 4 ಮೆಣಸಿಕಾಯಿ, 1 kgಗೆ ಒಂದು 4 ಮೆಣಸಿಕಾಯಿ ಅಷ್ಟು ಹಾಕ್ಕೊಡಿ. ಮೆಣಸಿಕಾಯಿ ಯಾವತ್ತು ನಿಮ್ಗೆ ಹೇಳ್ತಾನೆ ಇರ್ತೀನಿ ನಾನು, ಚೆನ್ನಾಗಿ ಫ್ರೈ ಆಗಬೇಕದು. ಚೆನ್ನಾಗಿ ಫ್ರೈ ಆದರೆ ಮಾತ್ರ ನೀವು ಅದ್ಭುತವಾದ ಟೇಸ್ಟ್ ಮಾಡೋದು. ಇದರಲ್ಲಿ 1 ಪೀಸು ಶುಂಠಿ, ಒಂದು 10-12 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ, ಇಷ್ಟೇ ನೋಡಿ. ಆ ಹಸಿಮೆಣಸಿಕಾಯಿ ನಿಮಗೆ ಗ್ರೀನ್ ಹೋಗಿ ಎಲ್ಲ ಬಂದು ವೈಟ್ ಬಂದುಬಿಡ್ತು ನೋಡಿ, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಅದ್ಭುತವಾಗಿರೋದು. ಇಷ್ಟನ್ನು ಹಾಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಿಗೆ ಫ್ರೈ ಆದರೆ ಅದರ ಪರಿಮಳ ಗಮ್ಮಂತ ಇರುತ್ತೆ. ಆ ಬೆಳ್ಳುಳ್ಳಿದು ಹಂಗೆ ತೊಗೊಂಡು ತಿನ್ನೋಣ ಅಂತ ಇರ್ತದೆ. ಆ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕಷ್ಟೇ, ತುಂಬಾ ಸೀಸ್ಬಿಡ್ಬಾರ್ದು, ನೋಡ್ಕೋಬೇಕು. 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಕೈ ಮುಷ್ಟಿಯಷ್ಟು ಪುದೀನ ಸೊಪ್ಪು. ಆ ಬೆಳ್ಳುಳ್ಳಿ ಕೆಂಪು ಬಂತು ನೋಡಿ, ಕಪ್ಪಾಗಬಾರ್ದು ನೋಡಿ, ಕೆಂಪು ಬಂತು ನೋಡಿ, ಆ ಥರ ಕೆಂಪು ಬರಬೇಕದು. ಈಗ ಇದು ಗೋಂಗೂರ ಸೊಪ್ಪು ಕೇಳಿದಿರಲ್ಲ, ಈ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ 1 ಬೌಲ್ವಷ್ಟು. ಈ ಸೊಪ್ಪು ಕೆಲವರು ಪಲ್ಯ ಮಾಡ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ಅದರಲ್ಲಿ ಈ ಥರ ಹುಳಿ 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 ಹುಳಿಯಾಗಿರ್ತದೆ, ಮಜ್ಜವಾಗಿರುತ್ತೆ. ಕಲರ್ ಹಂಗೆ ಕೆಂಪು ಬೆಲ್ಲ ಬಿಡುತ್ತೆ ನೋಡಿ. ನೋಡಿ ಇದು ಚೆನ್ನಾಗಿ ಫ್ರೈ ಆಯ್ತು. ಈಗ ಇದು ಆಫ್ ಮಾಡಿಬಿಡೋಣ. ಈಗ ಆಫ್ ಮಾಡಿಬಿಟ್ಟು ಇದು ಆಗಲಿ, ಇದ್ರ ಪಾಡಿಗಿದು ಆಗುವರೆಗೂ ಸ್ವಲ್ಪ ನೀವು ಇದು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ, ರುಬ್ಕೊಳ್ಳೋಕೆ ಎಷ್ಟೇ ಆ್ಯಡ್ ಮಾಡಿಕೊಟ್ರೆ ಬೇಗ ಆರುತ್ತೆ. ಈಗ ನಾವು ಇಲ್ಲಿಂದ ಇದಕ್ಕೆ ಫ್ರೈಗೆ ಹೋಗ್ಬಿಡೋಣ. ನಾವು ಇಲ್ಲಿ ಆಲ್ರೆಡಿ ಒಂದು 25-30 ಗ್ರಾಮ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೊಂದು 50 ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ. 50 ಗ್ರಾಮ್ ಸಾಕು, ಕಡಿಮೆ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ. ನಮ್ಮ ಹೋಟೆಲ್ ಲೆಕ್ಕಾಚಾರದಲ್ಲಿ ನಿಮಗೆ ಯಾವುದೇ ಐಟಮ್ ಮಾಡಬೇಕಾದ್ರೂ 200 ಗ್ರಾಮ್ ಆಯಿಲ್ ಬೇಕೇ ಬೇಕು. ಆವಾಗಲೇ ನೀವು ಪಕ್ಕ ಟೇಸ್ಟ್ ಇರೋಕ್ಕೆ ಸಾಧ್ಯ. ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ 1 ಕಪ್ ಈರುಳ್ಳಿ ಹಚ್ಕೊಂಡಿದ್ದೀನಿ ನಾನು. 1 ಕಪ್ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ನಮ್ಮ ಚಿಕನ್ ಆಗಿರ್ತದ, ನಮ್ಮ ತಂಡರ್ ಚಿಕನ್ ನಾವು ಯೂಸ್ ಮಾಡೋದು ನಮ್ಮ ಹೋಟ್ಲಲ್ಲಿ, ಫ್ರೆಶ್ ಆಗಿರುತ್ತೆ. 1 ಸ್ಪೂನಷ್ಟು ಅಲ್ಲೇ ಆಲ್ರೆಡಿ ಹಾಕಿದ್ದೀನಿ ಬೆಳ್ಳುಳ್ಳಿ. ಇಲ್ಲೊಂದು ಸುಮ್ಮನೆ ಲೈಟಾಗಿ 1 ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಯಾವತ್ತು ರಾಮಬಾಣ ಅರಿಶಿನ ಪುಡಿ ನೀವೊಂದು ಇದು ಹಾಕಿ ತುಂಬ ಹೆಲ್ತಿಯಾಗಿರ್ತೀರ. ಅರಿಶಿನ ಪುಡಿ ಯೂಸ್ ಮಾಡಿದಷ್ಟು ನಿಮ್ಮ ಆರೋಗ್ಯದಲ್ಲಿ
ಏರ್ಪೇರು ಆಗುವುದಿಲ್ಲ. ಸ್ವಲ್ಪ ಲೈಟಾಗಿ ನೀರು ಹಾಕೊಳ್ಳೋಣ. ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದಾಗ ಬಾಂಡ್ಲಿ ಕಚ್ಕೊಳುತ್ತೆ. ಸ್ವಲ್ಪ ನೀರು ಹಾಕಬೇಕು. 1 ಕಪ್ಪು ಟೊಮೆಟೊ ಹಾಕೊಳ್ಳೋಣ. ಸ್ಪೂನು ಸಾಲ್ಟು ಬೆಳೆಸ್ತಾ ಇದ್ದೀನಿ. ಆಮೇಲೆ ನೀವು ಬೇಕಾದ ನೋಡಿಕೊಂಡು ಎಷ್ಟು ಬೇಕು ಹಾಕೊಳ್ಳೋಣ. ಓಕೆ, ಇದು ಇಷ್ಟ ಆಗಿದೆ. ಚಿಕನ್ ಜೊತೆ ಸ್ವಲ್ಪ ಅದು ಮ್ಯಾರಿನೇಟ್ ಆಗುತ್ತೆ. ನಾನು ಚಿಕನ್ ತೊಗೊಂಡು 1 kg ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಫ್ರೋಸನ್ ಚಿಕನ್ನು, ಟೆಂಡರ್ ಚಿಕನ್. ಇದು ನೋಡಿದ್ದೀರಲ್ಲ, ಆ ಥರದ್ದು ನೋಡಿ ಹೆಂಗಿದೆ ನೋಡಿದ್ರ. ಪ್ರತಿಯೊಂದು ನೋಡೋಕ್ಕೆ ನೋಡಿ, ಹಾಂ ನೋಡಿ ಪ್ರತಿ ಪೀಸ್ ಹೇಗಿದೆ ನೋಡಿದ್ರ, ಹಿಂಗೆ ಕಣ್ಣಿಗೆ ರಾಜಿಸ್ತಾ ಇರ್ತದೆ ಆ ಪೀಸ್ಗಳು. ನೀಟಾಗಿ ತೊಳೆದು ಮಾಡಿರೋದು. ಓಕೆ, ಈಗ ಇದೆಲ್ಲ ಆಗಿದೆ. ಈಗ ಸ್ವಲ್ಪ ನೀರು ಉಯ್ದುಬಿಟ್ಟು ಸ್ವಲ್ಪ ನೀರನ್ನು ಉಯ್ದು ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ. ಇಲ್ಲಿ ನಾವು ಅಷ್ಟರೊಳಗೆ ಬೇರೆ ಕೆಲಸವನ್ನು ಮುಗಿಸ್ಕೊಂಡು ಬರೋಣ. ಈಗ ನೀವೇನು ಮಾಡ್ತೀರಾ ಅಂದರೆ, ಇದನ್ನು ಕಂಪಲ್ಸರಿ ಮೇಲ್ಗಡೆ ಲಿಡ್ ಮುಚ್ಚೋದ್ರಿಂದ ಏನು ಬೆನಿಫಿಟ್ ಅಂದರೆ, ಬೇಗ ಬೇಗ ಆವಿ ಆಗಲ್ಲ. ಒಳಗಡೆ ಬೇಯ್ತಕ್ಕಂಥದ್ದು ಒಳಗಡೆ ಸೇರಿಕೊಂಡು ಬೇಗ ನಿಮಗೆ ಅದು ಕಬಾಬ್, ಚಿಕನ್ ಆಗಿರ್ಬೋದು, ಯಾವುದೇ ಒಂದು ವಸ್ತು ಆಗಿರ್ಬೋದು, ಚೆನ್ನಾಗಿ ಬೇಯುತ್ತೆ. ಉರಿನ ಸ್ವಲ್ಪ ಕಮ್ಮಿ ಇಟ್ಬಿಡಿ, ಸ್ಲಿಮ್. ಅದ್ರ ಪಾಡಿಗೆ ಅದಾಗ್ತಾ ಇರ್ತದೆ. ಬನ್ನಿ, ಈಗ ಇಲ್ಲಿ ರುಬ್ಬೋ ಕೆಲಸ ಇದೆ. ಈಗ ರುಬ್ಕೊಂಬರೋಣ. ನಿಮ್ಗೆ ಅವಾಗಲೇ ನಾವೆಲ್ಲ ರೆಡಿ ಮಾಡಿ ನೋಡಿದ್ದೀರಿ. ಇದನ್ನು ಹಂಗೆ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿ ಇದ್ರ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಬಂದ್ಬಿಡೋಣ. ನೋಡಿ ಯಾವ ಥರ ಆಗಿದೆ ಪೇಸ್ಟು. ಏನು ನುಣ್ಣಗಾಗ್ಬಿಟ್ಟಿದೆ ಪೇಸ್ಟು. ಇದು ಸ್ವಲ್ಪ ಚಿಕನ್ ಬೇಯಬೇಕು. ಎಂದ ತಕ್ಷಣ ಇದರಲ್ಲಿ ನೋಡಿ ಈ ಥರ ಲಿಡ್ ಮುಚ್ಚಿಬಿಟ್ಟು ನೀವು ಬಿಟ್ಬಿಟ್ರೆ ಆರಾಮಾಗಿ ಬೇಯ್ತಾ ಇರುತ್ತೆ. ಬೇಯ್ತಾ ಇರಲಿ ಅದು. ಇನ್ನೊಂದು ಸ್ವಲ್ಪ ಲಿಡ್ ಮುಚ್ಚಿ ಬೇಯೋಣ. ಆಮೇಲೆ ನಿಮಗೆ ಬೇರೆ ಎಲ್ಲ ಆ್ಯಡ್ ಮಾಡೋಣ. ನೀಟಾಗಿ ಬಣ್ಣ ಬೇಂದಿ ರೆಡಿ ಇದೆ. ಈಗ ನಾವು ರುಬ್ಬಿದ ಮಸಾಲವನ್ನು ಹಾಕ್ಕೊಳ್ಳೋಣ. ಇದೊಂಥರ ವಿಶೇಷವಾದ ಚಿಕನ್. ಚಿಕನ್ ಚೆನ್ನಾಗಿ ನೀವು ಮುಚ್ಚಿದ್ದೀವಲ್ಲ, ನೀವು ಕ್ಲೀನಾಗಿ ಸಾಫ್ಟಾಗಿ ಬೆಂದಿದೆ. ತುಂಬಾ ಕಲಸಂಗೆ ಬೇಯಿಸ್ಬಿಡ್ಬಾರ್ದು. ನಿಮಗೆ ಪೀಸ್ ಸಿಗ್ಬೇಕಾದ್ರೆ ಬಾಯಿಗೆ ಹಿಂಗೆ ಟಗ ಕೈ ತಗೊಂಡ್ರೆ. ಮಲ್ಟಿಪರ್ಪಸ್ ಗರಂ ಮಸಾಲ ಈ ಹಂತಕ್ಕೆ 1.5 ಸ್ಪೂನ್ ಸಾಕಿದ್ಕೆ. ಇನ್ನೊಂದು 2 ನಿಮಿಷ ಬೇಕಾದ್ರೆ ಕುದಿಯಕ್ಕಲ್ಲ. ಹೌದು, 1.5 ಸ್ಪೂನು ಕುದಿಯುವಾಗ 1.5 ಸ್ಪೂನ್ ಹಾಕಿದರೆ ಸಾಕು. ನೀವು ಅದರಲ್ಲಿ ಒಂದು 27 ಥರ ಇಂಗ್ರೀಡಿಯೆಂಟ್ ಇದೆ. ರೆಡ್ ಎಲ್ಲ ಮುಚ್ಚಿ ರೆಡಿಯಾಗಿದೆ. ಯಾಕೆ ಬರ್ತಾಯಿದೆ ನೋಡಿ. ಎಲ್ಲ ಚಿಕನ್ ಮಾಡ್ತಾ ಇರ್ತೀವಿ. ಇದೊಂಥರ ಮಾಡಿ ನೋಡಿ, ವಿಶೇಷವಾಗಿರುತ್ತೆ. ಸ್ವಲ್ಪ ಹುಳಿ ಇರುತ್ತೆ, ಲೆಮನ್ ಚಿಕನ್ ಥರ. ಆ ಸೊಪ್ಪಲ್ಲಿ ಮಾಡೋದ್ರಿಂದ ಸ್ವಲ್ಪ ಅದ್ಭುತವಾಗಿ ಟೇಸ್ಟ್ ಇರುತ್ತೆ. ಓಕೆ, ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಡೆಯವರೆಗೋಸ್ಕರ ಮಾಡಿ ಸ್ಟವ್ ಬಂದ್ ಮಾಡಿಬಿಡೋಣ. ಆಗೋಯ್ತು ನೋಡಿ, ರೆಡಿ ಆಯಿತು ಗೋಂಗೂರ ಮಸಾಲ ಚಿಕನ್ನು. ಚಿಕನಲ್ಲಿ ಹಲವಾರು ಥರ ನೋಡಿರ್ತೀರಿ, ಮಾಡಿರ್ತೀರಿ. ನಮ್ಮ ಗೋಂಗೂರ ಸೊಪ್ಪು ಬಳಸಿ ಮಾಡಿದ್ದೀವಿ ನೋಡಿ, ಯಾವ ಥರ ಅದ್ಭುತವಾಗಿದೆ. ಈಗ ಒಂದು ಮೇಲೆ ಲೆಗ್ ಪೀಸ್ ಕೂರ್ಸೋಣ. ಭಾಳ ದಿನ ಆಗಿತ್ತು ನಿಮಗೆಲ್ಲ ಬಾಯಿ ರುಚಿ ಬರ್ಸೋದು ಹೇಗೆ ಏನಂತ. ಇವತ್ತು ಬರ್ಸಿದೀವಿ ನೋಡಿ, ಎಂಥ ಬಾಯಿ ರುಚಿ ಬರ್ಸಿದ್ದೀವಿ. ಒಂಥರ ಅದು ಆ ಸೊಪ್ಪೆ ಒಂಥರ ರೀ ಮಜಾ. ಅದ್ರಲ್ಲಿ ಮಾಡಿದ್ರೆ ಒಂಥರ ಹುಳಿ ಆಂಧ್ರ ಸ್ಟೈಲೆಲ್ಲ ನೋಡ್ರಿ ಬಂದೀವು. ಏಕ್ದಮ್ ಮಸ್ತ್ ಅಂದ್ರೆ ಮಸ್ತು. ಮನೆ ರಸದೂಟದ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಇದೇ ಥರ ಒಳ್ಳೆ ಅಡುಗೆ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ, ಮಾಡ್ತಾ ಇರಿ, ಲೈಫ್ನ ಎಂಜಾಯ್ ಮಾಡ್ತಾ ಇರಿ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.